ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಜೇನುತುಪ್ಪದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ನೋಡೋಣ. ಸೂಪರ್ ಫುಡ್ ಎಂದು ಕರೆಸಿಕೊಳ್ಳುವ ಜೇನುತುಪ್ಪ ಹಲವು ಬಗೆಯ ಆರೋಗ್ಯ ಗುಣಗಳನ್ನು ಹೊಂದಿದೆ. ದೇಹದ ಸಕಲ ಸಮಸ್ಯೆಗಳಿಗೂ ಔಷಧಿಯ ರೂಪದಲ್ಲಿ ಇದನ್ನು ಬಳಸಬಹುದು. ಬಹಳ ಹಿಂದಿನ ಕಾಲದಿಂದಲೂ ಜೇನುತುಪ್ಪದ ಬಳಕೆ ಇತ್ತು. ಅಲ್ಲದೆ ಇದರ ಔಷಧಿಯ ಗುಣ ಜನಕ್ಕೆ ಮೆಚ್ಚುಗೆಯಾಗಿತ್ತು. ಹೂವಿನ ಮಕರಂದ ಹೀರುವ ಮೂಲಕ ಜೇನುಗಳು ಜೇನುತುಪ್ಪ ಉತ್ಪತ್ತಿ ಮಾಡುತ್ತವೆ. ಇದನ್ನು ಸೌಂದರ್ಯವರ್ಧಕ ಔಷಧಿಗಳು ಹಾಗೂ ಪೋಷಕಾಂಶವರ್ಧಕ ಉತ್ಪನ್ನಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಸುತ್ತಾರೆ. ಅಸ್ತಮಾ, ಗಂಟಲು ನೋವು, ಕಣ್ಣಿನ ಸಮಸ್ಯೆ, ಟಿಬಿ, ತಲೆಸುತ್ತು, ಮೂಲವ್ಯಾಧಿ, ಮಲಬದ್ಧತೆ ಮುಂತಾದ ಸಮಸ್ಯೆಗಳಿಗೂ ಇದು ಮದ್ದು. ಡಯಟ್ ಕ್ರಮ ಪಾಲಿಸುವವರಿಗೆ ಜೇನುತುಪ್ಪ ಸೇವಿಸುವುದರಿಂದ ಹಲವು ಬಗೆಯ ಉಪಯೋಗಗಳಿವೆ. ಹಾಗಾದರೆ ಜೇನುತುಪ್ಪದಿಂದ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯ ಉಪಯೋಗಗಳಿವೆ ಅಂತ ನೋಡೋಣ. ಹಲವು ರೀತಿಯ ಗುಣಗಳನ್ನು ಹೊಂದಿರುವ ಜೇನುತುಪ್ಪವು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಗಮನ ಶಕ್ತಿಯ ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಇದರ ಸೇವನೆಯಿಂದ ಮೆದುಳಿನ ಆರೋಗ್ಯ ಸುಧಾರಿಸುವುದು ಮಾತ್ರವಲ್ಲ, ಒಟ್ಟಾರೆಯಾಗಿ ಆರೋಗ್ಯ ಸುಧಾರಣೆಗೆ ಇದನ್ನು ಸೇವಿಸಬಹುದು. ಇದು ಚಯಾಪಚಯ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೆದುಳಿನ ಒತ್ತಡವನ್ನು ನಿಯಂತ್ರಿಸಿ ಶಾಂತಗೊಳಿಸುವ ಗುಣವನ್ನು ಹೊಂದಿದೆ. ಜೇನುತುಪ್ಪದಲ್ಲಿ ಫ್ಲೇವನಾಯ್ಡ್ ಹಾಗೂ ಫಿನಾಲಿಕ್ ಎಂಬ ಜೈವಿಕ ಸಕ್ರಿಯ ಸಸ್ಯ ರಾಸಾಯನಿಕಗಳಿವೆ. ತಾಜಾ ಜೇನುತುಪ್ಪದಲ್ಲಿ ಆಂಟಿಆಕ್ಸಿಡೆಂಟ್ ಅಂಶ ಅಧಿಕವಾಗಿದೆ. ಕಡು ಬಣ್ಣದ ದಪ್ಪ ಜೇನಿನಿಂದ ತೆಳುವಾಗಿರುವ ಜೇನುತುಪ್ಪದಲ್ಲಿ ಈ ಅಂಶ ಇನ್ನೂ ಹೆಚ್ಚಿರುತ್ತದೆ. ಟೈಪ್ 2 ಡಯಾಬಿಟಿಸ್, ಹೃದಯದ ಸಮಸ್ಯೆ, ಬಾಲನೆರೆ ಮುಂತಾದ ಸಮಸ್ಯೆ ಇರುವವರಿಗೂ ಇದರ ಸೇವನೆ ಉತ್ತಮ. ಜೇನುತುಪ್ಪದಲ್ಲಿನ ಮಾಯಿಶ್ಚರೈಸರ್ ಹಾಗೂ ಪೋಷಣೆಯ ಗುಣದ ಕಾರಣದಿಂದ ಪ್ರತಿನಿತ್ಯ ಚರ್ಮಕ್ಕೆ ಹಚ್ಚಿಕೊಳ್ಳುವುದರಿಂದ ಹಲವು ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಒಣ ಚರ್ಮದ ಸಮಸ್ಯೆ ಹೊಂದಿರುವವರಿಗೆ ಇದು ಉತ್ತಮ ಮಾಯಿಶ್ಚರೈಸರ್ ರೂಪದಲ್ಲಿ ಕೆಲಸ ಮಾಡುತ್ತದೆ. ಕಚ್ಚಾ ಜೇನುತುಪ್ಪವು ಚರ್ಮದ ರಂಧ್ರಗಳನ್ನು ತೆರವು ಮಾಡಲು ಸಹಾಯ ಮಾಡುತ್ತದೆ. ಒಡೆದ ಇಮ್ಮಡಿ ಹಾಗೂ ತುಟಿಗಳಿಗೂ ಇದನ್ನು ಹಚ್ಚಬಹುದು. ಯಾವುದೇ ರೀತಿಯ ಗಾಯ, ಸುಟ್ಟ ಗಾಯದ ಉರಿ ಕಡಿಮೆ ಮಾಡಲು, ಸುಟ್ಟ ಗಾಯ ಗುಣಪಡಿಸಲು ಹಾಗೂ ಸೋಂಕುಗಳನ್ನು ನೈಸರ್ಗಿಕವಾಗಿ ಗುಣಪಡಿಸುವ ಅಂಶ ಇದರಲ್ಲಿದೆ. ಜೇನುತುಪ್ಪದಲ್ಲಿ ವಿವಿಧ ಚಿಕಿತ್ಸಕ ಗುಣಗಳಿದ್ದು, ಗಂಟಲು ನೋವಿನ ಸಮಸ್ಯೆಯನ್ನು ನೈಸರ್ಗಿಕವಾಗಿ ಗುಣಪಡಿಸುತ್ತದೆ. ಇದರಲ್ಲಿ ಉತ್ಕರ್ಣ ನಿರೋಧಕ ಅಂಶ ಹಾಗೂ ಸೋಂಕುಗಳ ವಿರುದ್ಧ ಹೋರಾಡುವ ಗುಣವಿದ್ದು, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿನ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಉತ್ತಮ ಪದಾರ್ಥವಿದು. ಪ್ರತಿದಿನ ಜೇನುತುಪ್ಪ ಸೇವಿಸುವುದರಿಂದ ಕ್ರಮೇಣ ದೇಹದಲ್ಲಿ ರೋಗನಿರೋಧಕ ಶಕ್ತಿಯ ಕೊರತೆಯನ್ನು ನೀಗಿಸಿಕೊಳ್ಳಬಹುದು. ಜೇನುತುಪ್ಪದಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಹಾಗೂ ನಂಜು ನಿವಾರಕ ಗುಣವು ಹಲವು ಚಿಕಿತ್ಸೆಗಳಿಗೆ ಉಪಯೋಗಿ. ಅಲ್ಲದೆ ಗಾಯಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ವಸಡಿನಲ್ಲಿ ಕೀವು, ರಕ್ತ ಸೋರುವುದು, ಪ್ಲಾಕ್ ಉಂಟಾಗುವುದು ಮುಂತಾದ ಹಲ್ಲು ಹಾಗೂ ವಸಡಿನ ಸಮಸ್ಯೆಗಳಿಗೂ ಇದು ಮದ್ದು. ಇದನ್ನು ಪ್ರತಿನಿತ್ಯ ಬಳಸುವುದರಿಂದ ವಸಡಿನ ಹಲವು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಜೇನುತುಪ್ಪವು ನಂಜು ನಿರೋಧಕ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ದೇಹದಲ್ಲಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ನೋವಿರುವ ವಸಡಿನ ಭಾಗಕ್ಕೆ ಜೇನುತುಪ್ಪ ಸವರುವುದರಿಂದ ತಕ್ಷಣಕ್ಕೆ ನೋವು ಶಮನವಾಗುತ್ತದೆ. ಹೃದಯ ಸಮಸ್ಯೆಗಳಿಗೆ ಜೇನುತುಪ್ಪ ಪರಿಹಾರ ನೀಡಬಲ್ಲದು. ಅಧ್ಯಯನವೊಂದರ ಪ್ರಕಾರ ಇದು ಹೃದಯ ಬಡಿತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಕಾರಿ. ರಕ್ತದಲ್ಲಿ ಕೊಬ್ಬಿನಂಶ ಹೆಚ್ಚು ಮಾಡುತ್ತದೆ ಮಾತ್ರವಲ್ಲ, ಉತ್ತಮ ರಕ್ತನಾಳಗಳ ಪುನಶ್ಚೇತನಗೊಳಿಸಲು ಸಹಾಯ ಮಾಡುತ್ತದೆ. ಇದರಿಂದ ಸಂಪೂರ್ಣ ದೇಹದ ಆರೋಗ್ಯ ಸುಧಾರಿಸುವ ಜೊತೆಗೆ ಹೃದಯದ ಕಾರ್ಯಚಟುವಟಿಕೆಯು ಸುಧಾರಿಸುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಜೇನುತುಪ್ಪದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.